ಪ್ರತಿಭಟನಾಕಾರರೊಂದಿಗೆ ಕೇಂದ್ರ ಸರ್ಕಾರ ಕೊನೆಗೂ ಮಾತುಕತೆಗೆ ನಿರ್ಧಾರ ಮಾಡಿದೆಯಂತೆ. ಕೇಂದ್ರದಿಂದ ಪ್ರತಿಭಟನಾಕಾರರಿಗೆ ಒಂದು ಆಹ್ವಾನ ಹೋಗಿದೆ. ಯಾವುದೇ ವೇಳೆ ಮಾತುಕತೆಗೆ ಸಿದ್ಧ ಅನ್ನುವಂತಹ ಸಂದೇಶ ರವಾನೆಯಾಗಿದೆ. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಚರ್ಚೆಗೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ದಾರೆ. ಜೆಪಿ ನಡ್ಡಾ ಅವರ ಕಚೇರಿ ಹಾಗೂ ಮನೆಯಲ್ಲಿ ಈ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಏನಾದರೂ ನಿರ್ದಿಷ್ಟ ಕೊಡುಗೆಯನ್ನ ನೀಡಿದರೆ ಮಾತ್ರವೇ ಚರ್ಚೆ, ಇಲ್ಲದಿದ್ರೆ ಸುಮ್ಮನೆ ನಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ ಅನ್ನುವಂಥ ಮಾತನ್ನ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಆಶುತೋಷ್ ರಂಕಾ ಹೇಳಿದ್ದಾರೆ. ಯಾಕೆಂದರೆ ಮೊದಲ ಬಾರಿಗೆ ಚರ್ಚೆಗೆ ಅಂತ ಕರೆದಂತಹ ಸಂದರ್ಭದಲ್ಲಿ ಗಂಟೆಗಳ ಕಾಲ ನಮ್ಮನ್ನ ಕಾಯಿಸಿದ್ರು. ಹೀಗಾಗಿ ನೀವು ಹೇಳುವಂಥ ಜಾಗ ಅಲ್ಲ, ನಮ್ಮ ಜಾಗಕ್ಕೆ ಬರಬೇಕು ಅನ್ನುವಂಥ ಆಗ್ರಹವನ್ನು ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಾ ಇದೆ. ಹೋಗಲಿ, ನಮ್ಮ ಜಾಗಕ್ಕೆ ಬರೋದಕ್ಕೆ, ನಾವಿರುವಂತಹ ಜಾಗಕ್ಕೆ ಬರೋದಕ್ಕೆ ನಿಮಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಥವಾ ಥ್ರೆಟ್ಗಳಿದೆ ಅಂತಾದರೆ ಒಂದು ನ್ಯೂಟ್ರಲ್ ಜಾಗವನ್ನು ಆಯ್ಕೆ ಮಾಡಿಕೊಳ್ಳೋಣ, ಅಲ್ಲಿ ಮಾತನಾಡೋಣ ಅನ್ನುವಂಥ ಮಾತನ್ನು ಕಾಕ್ರೋಚ್ ಜನತಾ ಪಾರ್ಟಿ ಹೇಳಿತ್ತು. ಅದರ ಮುಂದುವರೆದಂತೆ ಈಗ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಹಾಗೆ ಪ್ರತಿಭಟನಾಕಾರರಿಗೆ ಒಂದು ಆಹ್ವಾನವನ್ನು ನೀಡಿದೆ. ಚರ್ಚೆಗೆ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಕೊಟ್ಟಿದ್ದಾರೆ. ಈ ಒಂದು ಚರ್ಚೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತಹ ಜಾಗ ಯಾವುದು? ಜೆಪಿ ನಡ್ಡಾ ಅವರ ಕಚೇರಿ ಅಥವಾ ಮನೆ, ಅವರ ಅಧಿಕೃತ ನಿವಾಸ. ಇಲ್ಲಿಗೆ ಬನ್ನಿ ಚರ್ಚೆ ಮಾಡೋಣ ಅಂತ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ತಿರುವಂಥದ್ದೇನು? ಕೇಂದ್ರ ಏನಾದರೂ ನಿರ್ದಿಷ್ಟ ಕೊಡುಗೆ ನೀಡಿದರೆ ಮಾತ್ರವೇ ನಾವು ಚರ್ಚೆಗೆ ಬರ್ತೀವಿ, ಇಲ್ಲ ಅಂತಂದರೆ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಆಶುತೋಷ್ ರಂಕಾ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.